ಹಾಸನದಲ್ಲಿ ಒಂದು ಕಡೆಗೆ ಯುವಕ ಯುವತಿಯರು ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಪುಂಡ್ರ ಹಾವಳಿ ಸಿಕ್ಕಾಬುಟ್ಟಿ ಆಗಿದೆ. ಇವ್ರಿಗೇನು ಆಗಲ್ವೇನ್ರಿ? ಪುಂಡ್ರಿಗೆ ಪಾಪ ಸುಮ್ಮನೆ ಯಾರ್ಯಾರು ಸಾಯ್ತಾ ಇದ್ದಾರೆ. ಈ ಪುಂಡ್ರಗಳ ಕಥೆ ಏನು ಇವ್ರದ್ದು? ಚಲಿಸ್ತಾ ಇದ್ದಂಥ ಕಾರನ್ನು ಅಡ್ಡಗಟ್ಟಿ ಗ್ಲಾಸನ್ನು ಒಡೆದು ಹಾಕಿ ಬೆದರಿಕೆ ಹಾಕಿದಾರಂತೆ. ಇವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಲ್ವಾ ಅಂತ. ಹಾಸನ ನಗರದ ಸರಸ್ವತಿಪುರಂನಲ್ಲಿ ಇವತ್ತು ಮುಂಜಾನೆ 4:34 ಸುಮಾರಿಗೆ ಆಗಿರುವಂಥ ಘಟನೆ ಇದು. ಅಡ್ಲಿ ಮನೆಯಿಂದ ಕಾರ್ನಲ್ಲಿ MG ರಸ್ತೆಗೆ ಪಿಕಪ್ ಮಾಡೋಕೆ ಪುನೀತ್ ಹೋಗ್ತಾ ಇದ್ರಂತೆ. KA46 6861 ನಂಬರ್ನ ಟೊಯೋಟಾ ETS ಕಾರ್ನಲ್ಲಿ ತೆರಳುತ್ತಾ ಇದ್ದಿದ್ದು ಚಾಲಕ ಪುನೀತ್. ಈ ವೇಳೆ ಬೈಕ್ನಲ್ಲಿ ಮೂವರು ಬರ್ತಾರಂತೆ. ಏಕಾಏಕಿ ಕಾರ್ ಅಡ್ಡಗಟ್ಟಿಬಿಟ್ಟು ಚಾಲಕನ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಕಾರಿನ ಗ್ಲಾಸನ್ನು ಒಡೆದಾಕ್ತಾರಂತೆ. ಗಾಬರಿಯಿಂದ ಸ್ವಲ್ಪ ದೂರ ಕಾರ್ ಚಲಾಯಿಸಿಕೊಂಡು ಪುನೀತ್ ಹೋಗಿದ್ದಾರೆ. ಟೂಲ್ಸು ಕಲ್ಲು ಹಿಡ್ಕೊಂಡು ಕಾರ್ನತ್ತ ಓಡೋಗ್ತಾರೆ. ನೋಡಿ, ದೃಶ್ಯ ತೋರಿಸ್ತೀವಿ ನಿಮಗೆ. ಭಯದಿಂದ ಕಾರ್ ಚಲಾಯಿಸ್ಕೊಂಡೇ ಹೋಗ್ಬಿಟ್ಟಿದ್ದಾನೆ. ಅವನನ್ನು ಬೈಕ್ನಲ್ಲಿ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಇವೆಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ನನ್ನ ಸಹೋದ್ಯೋಗಿ ಹಾಸನದ ಪ್ರತಿನಿಧಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ನಿಮ್ಮ ಹಾಸನದಲ್ಲಿ ಈಗ ತುಂಬಾ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅದು 28 ಜನ ಸಾವನ್ನಪ್ಪಿದ್ರು, 45. ಇಂತಹ ಪುಂಡ್ರಿಗೆ ಯಾರಿಗೂ ಏನೂ ಆಗಲ್ವೇನ್ರಿ? ಇವ್ರಿಗೆ ಇನ್ನೂ ಗಟ್ಟಿಮುಟ್ಟಾಗೇನೆ ಬದುಕೊಂಡು ಇನ್ನೊಬ್ಬರಿಗೆ ಕಾಟ ಕೊಟ್ಕೊಳ್ಳೋಕೆ ಇರ್ತಾರೆ. ಅಂದ್ರೆ ಪಾಪಿಗಳಿಗೆ ಜಾಸ್ತಿ ಆಯುಷ್ಯ ಅಂತ. ಹೌದು ಅರುಣ್, ಏನು ಹಾಸನದಲ್ಲಿ ಒಬ್ಬರಿಗೊಬ್ಬರಿಗೂ ಮುಖ ಪರಿಚಯನಲ್ಲಿ ಯಾವುದೇ ಹಳೆ ದ್ವೇಷನೂ ಇಲ್ಲ. ಆದ್ರೆ ಪುಂಡರ ಅಟ್ಟಹಾಸ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಇಂದು ಮುಂಜಾನೆ 4:30 ಸಮಯದಲ್ಲಿ ಪುನೀತ್ ಎಂಬುವರು ಅವರದೇ ಮಾಲೀಕತ್ವದ ಕಾರನ್ನು ತೆಗೆದುಕೊಂಡು ಅವರ ಪ್ಯಾಸೆಂಜರ್ನ ಪಿಕಪ್ಗೆ ಹೋಗ್ತಿರ್ತಾರೆ. ಈ ಸಂದರ್ಭದಲ್ಲಿ ಏಕಾಏಕಿ ಮೂವರು ಬೈಕಿನಲ್ಲಿ ಬರ್ತಾರೆ. ಬೈಕಿನಲ್ಲಿ ಬರ್ತಿದ್ದಂಗೆ ಅಡ್ಡ ಹಾಕಿ ಒಬ್ಬ ಕಾರಿನ ಗ್ಲಾಸ್ಗೆ ಕೈಯಿಂದ ಹೊಡಿತಾನೆ. ಕಾರಿನ ಗ್ಲಾಸ್ ಒಡೆದೋಗುತ್ತೆ. ಆ ನಂತರದಲ್ಲಿ ಏನು ಪುನೀತ್ ಇದ್ರೆ ಅವರು ಗಾಬರಿಯಿಂದ ಕಾರನ್ನ ಮುಂದೆ ಚಲಾಯಿಸ್ಕೊಂಡು ಹೋಗ್ತಾರೆ. ಆದ್ರೆ ಆ ಕಾರನ್ನು ಸಹ ಈ ಮೂವರು ಪುಂಡರು ಚಲಾಯಿಸ್ಕೊಂಡು ಹೋಗಿ ಕಲ್ಲು ಹಾಗೂ ಟೂಲ್ಸ್ಗಳಿಂದ ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ತಕ್ಷಣ ಎದುರಿದಂತಹ ಪುನೀತ್ ಅಲ್ಲಿಂದ ಸಹ ಕಾರ್ ನಿಲ್ಲಿಸಲು ವೇಗವಾಗಿ ಹೋಗ್ತಾರೆ. ಆದ್ರೂ ಬಿಡದ ಈ ಪುಂಡರು ವೇಗವಾಗಿ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ತಕ್ಷಣ ಅವರು ಪೊಲೀಸರಿಗೆ ಕರೆ ಮಾಡಿದ್ದು. ಆಗ ಪುಂಡರು ಎಸ್ಕೇಪ್ ಆಗಿರ್ತಾರೆ. ಆದ್ರೆ ಈ ಪುಂಡರು ಯಾರು ಅನ್ನೋದು ಇದುವರೆಗೂ ಸಹ ಪತ್ತೆ ಆಗಿಲ್ಲ. ಎಲ್ಲ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ಆದರೆ ಇಂಥ ಪುಂಡರ ಅಟ್ಟಹಾಸಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಸ್ಥಳೀಯರು ಒತ್ತಾಯವನ್ನ ಮಾಡ್ತಿರೋದು. 2 ದಿನಗಳ ಹಿಂದಷ್ಟೇ ಲಾರಿ ಚಾಲಕನ ಮೇಲೆ ಹಲ್ಲೆ ಮಾಡಿ ಗ್ಲಾಸ್ ಅನ್ನು ಸಹ ಒಬ್ಬ ಪುಂಡ ಹೊಡೆದಿದ್ದ ಆತನನ್ನ ಬಂಧಿಸಿದ್ರು. ಆದ್ರೆ ಮತ್ತೆ ಇದೇ ರೀತಿ ಪ್ರಕರಣಗಳು ಮುಂದುವರೆಯುತ್ತಿದ್ರೆ ಒಂದು ರೀತಿ ಮುಂಜಾನೆ ಓಡಾಡುವಲ್ಲಿ ಒಂದು ರೀತಿ ಆತಂಕವನ್ನು ತಪ್ಪಿಸಿದೆ. ಹಾಗಾಗಿ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸ್ಥಳೀಯರು ಹಾಗೂ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅರುಣ್, ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.